ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಎದ್ದೇಳೋದೇ ಲೇಟ್ ಆಗೋಯ್ತು. ಎದ್ದು ಅಂಗಳ ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಟೀನ ಇಟ್ಕೊಂಡು ಕುಡಿದು ಹಾಸಿಗೆ ಎಲ್ಲ ಎತ್ತಿಟ್ಟು ಸ್ವಲ್ಪ ಹೊತ್ತು ಮೊಬೈಲ್ನ ನೋಡಿ ಹಿಂದೆನೇ ಕಸ ಎಲ್ಲ ಹೊಡ್ಕೊಂಡೆ. ಕಸ ಹೊಡೆದ್ಮೇಲೆ ಸ್ವಲ್ಪ ಮನೆ ನೀಟಾಗಿ ಕಾಣಿಸ್ತಾ ಇತ್ತು. ಆಗಿನ ಕಾಲದಲ್ಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆದ್ರೆ ಇನ್ನು ಹೊಡಿತಿದ್ದಿದ್ದೆ ಸಂಜೆಗೆ. ಆದರೆ ನಮ್ಮ ಮನೇಲಿ ಆ ರೀತಿ ಆಗೋದೇ ಇಲ್ಲ. ದಿನಕ್ಕೆ ಒಂದು 3 ರಿಂದ 4 ಸಲನಾರು ಕಸ ಹೊಡಿಲೇಬೇಕು. ಅಷ್ಟು ಗಲೀಜು ಮಾಡಿಬಿಡ್ತಾರೆ ಮಕ್ಕಳಂತೂ. ಮಕ್ಳದೊಂದು ಕಡೆ ಆದರೆ ನನ್ನ ಸೋಂಬೇರಿತನದಿಂದ ನಾನು ಒಂದೊಂದ್ಸಲ ಕಸ ಹೊಡೆದಿರಲ್ಲ. ಅವಾಗ ಇದ್ದಿದ್ದು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ತಿಂದಿದ್ದು ಅಲ್ಲಲ್ಲೇ ಬಿಟ್ಟಿರ್ತೀವಿ ಎಲ್ಲನೂ. ಹೆವಿ ಅನಿಸುತ್ತೆ. ಅದೇ ವಾರದ ಟೈಮಲ್ಲಾದರೆ ಮಾತ್ರ ಎಲ್ಲ ಕ್ಲೀನಾಗಿರುತ್ತೆ. ನೆನ್ನೆ ಎಲ್ಲ ಪೂಜೆ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಮನೆ ನೋಡೋದಕ್ಕೆ ನೀಟಾಗಿತ್ತು. ಇದೇ ಥರ ಡೈಲಿ ಮೇಂಟೈನ್ ಮಾಡಿದ್ರೆ ಮೋಸ್ಟ್ಲಿ ಮನೆ ಡೈಲಿ ಕ್ಲೀನಾಗೇ ಇರುತ್ತೇನೋ. ಆದರೆ ನನ್ನ ಮಕ್ಕಳಿಂದ ಮಾತ್ರ ಸಾಧ್ಯನೇ ಇಲ್ಲ ಮನೆ ಡೈಲಿ ಕ್ಲೀನಾಗಿರುತ್ತೆ ಅನ್ನೋದು. ಹಿಂದೆಯೇ ತಿಂಡಿ ಪ್ರಿಪ್ರೇಷನ್ ಮಾಡಿಕೊಂಡೆ. ಸ್ವಲ್ಪ ನೈಟ್ ಸ್ವಲ್ಪ ಸಾಂಬಾರು ಉಳಿದಿದ್ರಿಂದ ಅದ್ರ ಜೊತೆಗೆ ಚಪಾತಿನ ಮಾಡಿಕೊಂಡೆ. ಚಪಾತಿ ಜೊತೆಗೆ ಚಟ್ನಿ ಹಾಗೆ ಉಪ್ಪಿನಕಾಯಿ ಇತ್ತು. ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಆದರೆ ಕರೆಂಟೇ ಇರಲಿಲ್ಲ. 10 ಗಂಟೆ 10:30 ಕರೆಂಟ್ ಬಂತು. ಅಷ್ಟರೊಳಗೆ ನಾನು ನನ್ನ ಮಕ್ಕಳೆಲ್ಲ ಊಟ ಮಾಡಿದ್ವಿ ಉಪ್ಪಿನಕಾಯಿ ಮತ್ತು ಸಾಂಬಾರು ಜೊತೆಗೇ. ನಮ್ಮ ಯಜಮಾನ್ರಿಗೆ ಮಾತ್ರ ಸ್ವಲ್ಪ ಚಟ್ನಿನ ರುಬ್ಬಿಕೊಟ್ಟು ಅವ್ರಿಗೆ ಮಾತ್ರ ತಿಂಡಿ ಚಪಾತಿ ಮತ್ತು ಚಟ್ನಿ ಕೊಟ್ಟೆ. ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಜೊತೆ ಎಲ್ಪ್ ಮಾಡೋದಕ್ಕೆ ಅಂತ ಬರೋ ಒಬ್ಬ ವ್ಯಕ್ತಿ ಅಂತಂದರೆ ನನ್ನ ಮಗ ಮಾತ್ರ. ನಾನು ಅಡುಗೆ ಮನೆಗೆ ಹೋದ್ರೆ ಸಾಕು ಹಿಂದೆನೇ ಬಂದ್ಬಿಡ್ತಾನೆ. ಅದು ಎಲ್ಪ್ ಮಾಡೋದಕ್ಕೆ ಬರೋಲ್ಲ ಅವನು. ಬರೀ ತೀಟ್ಲೆ ಮಾಡೋದಕ್ಕೆ ಬರ್ತಾನೆ. ಹಸಿಟ್ಟು ಕಲಿಸ್ತಾ ಇದ್ರೆ ಹಸಿಟ್ಟೆಲ್ಲ ತೊಗೊಂಡು ತಿಂತಾನೆ. ಕಾಯಿ ತುರಿತಾ ಇದ್ರೆ ಸೌಂಡ್ ಕೇಳಿದ್ರೆ ಸಾಕು ಓಡಿ ಬಂದ್ಬಿಡ್ತಾನೆ ಕಾಯಿ ತಿನ್ನೋಕ್ಕೋಸ್ಕರ. ನನ್ನ ಮಗ ಸುಮ್ಮನಿರೋ ಅಂಥದ್ದು 2 ಟೈಮಲ್ಲಿ. ಒಂದು ಊಟ ಮಾಡಬೇಕಾದ್ರೆ ಇಲ್ಲ ಏನಾದ್ರು ತಿನ್ಬೇಕಾದ್ರೆ, ಇಲ್ವಾ ಮಲಗಿದ್ದಾಗ ಮಾತ್ರ ಸೈಲೆಂಟಾಗಿರ್ತಾನೆ. ಇದ್ದಂತೆ ಫುಲ್ ವೈಲೆನ್ಸೇ ಅವನದು. ಅವ್ನಿಗೆ ಆಟ ಆಡೋದು ಅಂತಂದರೆ ತುಂಬ ಇಷ್ಟ. ಯಾವುದ್ರಲ್ಲಿ ಅಂದರೆ ನೀರಲ್ಲಿ ಮಣ್ಣಲ್ಲಿ ಮಾತ್ರ. ಅವ್ನಿಗೆ ಅದನ್ನ ಬಿಟ್ಟು ಬೇರೆ ಏನೂ ಸಿಗಲ್ಲ ಆಟ ಆಡಲಿಕ್ಕೆ. ನಾವಿರೋದು ತೋಟದ ಮನೇಲಾಗಿರೋದ್ರಿಂದ ಇಲ್ಲಿ ಅಕ್ಕಪಕ್ಕ ಯಾವ ಮಕ್ಕಳು ಇರಲ್ಲ, ಯಾರೂ ಬರೋದು ಇಲ್ಲ ಇಲ್ಲಿ. ಹಾಗಾಗಿ ಪಾಪ ಅವ್ರಿಗೂ ಬೇಜಾರಾಗುತ್ತಲ್ವ. ಅದಕ್ಕೆ ಅವ್ರು ಏನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ನನ್ನ ಪಾಡಿಗೆ ನನ್ನ ಮೊಬೈಲ್ ನೋಡ್ಕೊಂಡು ಕೂತಿರ್ತೀನಿ. ಮನೆ ನೀಟಾಗಿರಬೇಕು ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಮಕ್ಕಳಿರೋ ಮನೆಗಳಲ್ಲಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಅದು ಹೊರ್ಗಡೆ ಹೋಗೋವಂಥ ಮಕ್ಳುಗಳಾದ್ರೂ ಸರಿ ಹೋಗುತ್ತೆ. ಆದರೆ ನಮ್ಮ ಮಕ್ಳುಗಳು ಮನೆಯಲ್ಲೇ ಇರೋದ್ರಿಂದ ಹೆವಿ ಗಲೀಜು ಮಾಡ್ತಾರೆ. ಹಾಗಾಗಿ ಮಕ್ಕಳಿರೋ ಮನೆ ನೀಟಾಗಿಲ್ಲ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೋ ರಿಲೇಟಿವ್ಸ್, ನಾನು ಮೊದಲು ಹೇಳ್ತಾ ಇರೋದು ರಿಲೇಟಿವ್ಸಿಗೆ ಮಾತ್ರ. ತುಂಬ ಜನ ಅನ್ಕೋತಾರೆ ಇದೇನಪ್ಪ ಮಕ್ಕಳಿದ್ದಾವೆ ಮನೆಗಳಲ್ಲಿ ಈ ಥರ ಮಡಗಿದ್ದಾರೆ ಮನೇನ ಅಂತ. ನಾವು ಎಷ್ಟೇ ಕ್ಲೀನ್ ಮಾಡಿರೋ ಅದು ಗಲೀಜು ಆಗ್ತಾನೆ ಇರುತ್ತೆ. ಅವ್ರ ಮನೆಗಳಲ್ಲೂ ಮಕ್ಕಳಿರ್ತವೆ, ಅವ್ರಿಗೂ ಗೊತ್ತಿರುತ್ತೆ. ಆದರೂ ಏನೋ ಒಂದು ಮಾತು ಅನ್ಬೇಕಲ್ಲ ಅನ್ನೋದಕ್ಕೋಸ್ಕರ ಮಾತಾಡ್ತಾರೆ. ಅವ್ರ ಮನೇಲಿ ಸತ್ತಿರೋ ಹೆಗ್ಣ ಬಿಟ್ಬಿಟ್ಟು ನಮ್ಮ ಮನೇಲಿ ಸತ್ತಿರೋ ನೊಣದ ಬಗ್ಗೆನೇ ಮಾತಾಡೋಕ್ಕೆ ಜಾಸ್ತಿ ಜನಗಳು ಮುಂದೆ ಬರೋದು. ಅಂದರೆ ನಾವು ನೋಡಿರ್ತೀವಿ ಅವ್ರ ಮನೆ ಎಷ್ಟು ಗಲೀಜಾಗಿರುತ್ತೆ ಏನು ಅಂತ. ಬಟ್ ಅವ್ರು ಅದನ್ನೆಲ್ಲ ಬಿಟ್ಬಿಡ್ತಾರೆ. ನಮ್ಮ ಮನೇಲಿ ಏನಾಗಿರುತ್ತೆ ಅದನ್ನು ಮಾತ್ರ ಹೇಳ್ತಿರ್ತಾರೆ. ಇದೇನು ಪಾತ್ರೆ ತೊಳೆದಿಲ್ಲ, ಇದೇನು ಕಸ ಹಿಂಗೆ ಬಿಟ್ಟಿದ್ಯಾ. ಇದೆಲ್ಲ ನಾನು ಅಲ್ಲಿ ಊರೊಳಗಡೆ ಇರೋವರೆಗೂ ಹಳೆ ಮನೇಲಿ ಇದ್ದಿದ್ದ ತನಕ ಇದೆಲ್ಲ ಫೇಸ್ ಮಾಡ್ತಿದ್ದೆ. ಈಗ ನನ್ನ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಯಾವಾಗ ಪಾತ್ರೆ ತೊಳೆದ್ರು ನಾನು ಯಾರೂ ಕೇಳೋಲ್ಲ. ನಾನು ಯಾವಾಗ ಕಸ ಹೊಡಿತೀನಿ ಅಂತಂದು ನಾನು ಯಾರೂ ಕೇಳೋಲ್ಲ. ಒಂಥರ ಆರಾಮಾಗಿರುತ್ತೆ ಲೈಫು. ಇವ್ರಿಗೋಸ್ಕರ ನಾವು ಕೆಲಸ ಮಾಡೋಕೆ ಹೋಗ್ಬಾರ್ದಲ್ವ. ನನ್ನ ಮನ್ಸಿಗೆ ನನಗೆ ಯಾವಾಗ ನಾನು ಮಾಡಬೇಕು ಅನಿಸುತ್ತೋ ನಾನು ಆವಾಗಲೇ ಮಾಡೋದು ನಾನು. ಅಯ್ಯೋ ಪಾತ್ರೆ ಜಾಸ್ತಿ ಆಯ್ತಲ್ಲ, ಅಯ್ಯೋ ಬಿಡು ನೆಕ್ಸ್ಟ್ ಟೈಮ್ ತೊಳ್ಕೊಂಡ್ರೆ ಆಯಿತು ಅನ್ನೋ ಥರ ಇರ್ತೀನಿ ನಾನು. ನನಗೆ ಯಾವಾಗ ಕೆಲಸ ಮಾಡಬೇಕು ಅಂತ ಮೂಡ್ ಬರುತ್ತೋ ನಾನು ಆವಾಗಲೇ ಮಾಡೋದು. ಇಲ್ಲಾಂದರೆ ನಾನು ಏನೇ ಅದು ಎಷ್ಟೇ ದಿನ ಆದರೂ ನಾನು ಮಾಡೋದಕ್ಕೆ ಹೋಗಲ್ಲ. ಆದರೆ ಪೂಜೆ ಅಂತ ವಿಷಯ ಬಂದಾಗ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ. ಯಾವತ್ತಿದ್ರೂ ನಾನೇ ಮಾಡಬೇಕಲ್ವ ಅಂದ್ಬಿಟ್ಟು ಬೇಗ ಪೂಜೆ ಎಲ್ಲ ಮಾಡ್ಕೊಬಿಡ್ತೀನಿ. ಪೂಜೆ ಇದ್ದಾಗ ಮಾತ್ರ ನಾನು ಯಾವುದಕ್ಕೂ ನನ್ನ ಲೇಜಿನೆಸ್ ತೋರಿಸ್ದಲೇ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋದು ಅಂದರೆ ಅಷ್ಟು ದಿನ ಮಾತ್ರ. ಶುಕ್ರವಾರ ಶನಿವಾರ, ಇವಾಗ ಗುರುವಾರ ಕೂಡ ಆ್ಯಡ್ ಆಗಿದೆ. ಗುರುವಾರ ಕೂಡ ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಕೆಲವರು ವೀಡಿಯೋನ ನೋಡಿ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ದು ಸ್ವಲ್ಪ ಕಿವಿಗೆ ಬಿತ್ತು. ನನ್ನ ವಾಯ್ಸ್ ಇರೋದೇ ಹೀಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.